ಮನುಷ್ಯನ ಶರೀರದಲ್ಲೇ ತುಂಬ ಪುಟ್ಟ ಮತ್ತು ತುಂಬ ಸೂಕ್ಷ್ಮವಾಗಿ ಅನಂತರದಲ್ಲೇ ತುಂಬಾ ಸುಂದರವಾಗಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಅಂಗ ಇರ್ತಕ್ಕಂಥದ್ದಿದ್ರೆ ಅದು ಹೃದಯ ಅಂತ ಕರಿತೇವೆ. ಅಂತಹ ಒಂದು ಹೃದಯ ತುಂಬಾ ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಕಲಿಯುಗದಲ್ಲಿ ಅದರ ಬೇಡಿಕೆ ಮತ್ತು ಅದರ ಒಂದು ಒಳಿತು ಅಥವಾ ಅದರನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಇರತಕ್ಕಂಥ ಒಂದು ವಿಚಾರ. ಅದರಲ್ಲಿ ಹೃದಯ ಬಡಿತ ನಿಂತಿತು ಅಂತ ಹೇಳಿ ಆದರೆ ಆ ವ್ಯಕ್ತಿನೇ ಇಲ್ಲ ಅಂತ ಹೇಳೋದಾಗಿ ಆಗುತ್ತೆ. ಹಾಗಾಗಿ ಅಂತಹ ಹೃದಯವನ್ನು ಹಣದಿಂದ ಕೊಂಡುಕೊಳ್ಳಲಿಕ್ಕೆ ಅಥವಾ ಹಣದಿಂದ ಅದನ್ನು ನಾವು ಸಂರಕ್ಷಣೆ ಮಾಡ್ತೇವೆ ಅಂತ ಹೇಳಿದರೆ ಸಾಧ್ಯನಾ? ಖಂಡಿತ ಸಾಧ್ಯ. ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಆದರೆ ಅಂತಹ ಒಂದು ಪುಟ್ಟದಾದಂತಹ ಒಂದು ಹೃದಯವನ್ನು ನಾವು ದೈವಿಕವಾದಂತಹ ಅನುಗ್ರಹದಿಂದಾಗಿ ಅವರ ಒಂದು ಎಡಗೈಯ ಮುಷ್ಟಿಯ ಪ್ರಮಾಣದಲ್ಲಿ ಇರತಕ್ಕಂತಹ ಹೃದಯವನ್ನು ಗಟ್ಟಿಯಾಗಿಯೂ ಚೆನ್ನಾಗಿಯೂ ಮತ್ತು ಅಷ್ಟೇ ಅಲ್ಲದೆ ಅದನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಕೇವಲ ದರ್ಭ ಚಿಕಿತ್ಸೆಯಂತಹ ಚಿಕಿತ್ಸೆಯಿಂದಾಗಿ ಸಾಧ್ಯ. ಮತ್ತು ಅಷ್ಟೇ ಅಲ್ಲದೆ ಆ ಹೃದಯಾಘಾತ ಆಗಿರ್ತಕ್ಕಂಥದ್ದನ್ನು ವಾಸಿ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಹೃದಯವನ್ನು ಮುಂಚಿತವಾಗಿಯೂ ಕೂಡ ನಾವು ಸಂರಕ್ಷಣೆಯನ್ನು ಮಾಡಿಕೊಳ್ಬಹುದು. ಕೇವಲ ದೈವಿಕವಾದಂತಹ ಅನುಗ್ರಹದಿಂದ ಮಾತ್ರ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಸಾಧ್ಯ.